ಸಂತೋಷಕ್ಕೆ ಕಾರಣ ನೀನೇಸಯ್ಯ, ನೀನೇಸಯ್ಯ, ನನ್ನ ಆಧಾರ ನೀನೇ, ನನ್ನ ಸಮೃದ್ಧಿಗೆ ಕಾರಣ ನೀನೇಸಯ್ಯ. ಪ್ರೇಸ್ ದ ಲಾರ್ಡ್. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ದೇವರು ಕೊಟ್ಟಂತೆ ಸಮಯಕ್ಕಾಗಿ ನಾನು ದೇವರಿಗೆ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ಎಲ್ಲರೂ ಯಾವ್ಸ್ ಆಫ್ ಗಾಡ್ ನಿರೀಕ್ಷೆ ನೋಡಿ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರನ್ನ ಆತ್ಮಿಕವಾಗಿ ನಾನು ಬರಮಾಡಿಕೊಳ್ತಾ ಇದ್ದೇನೆ. ಈ ದಿನದ ದೇವರ ವಾಕ್ಯ ಕೀರ್ತನೆಗಳು 20ನೇ ಅಧ್ಯಾಯ ಅದರ 7ನೇ ವಚನ. ಈ ವಚನ ಹೀಗೆ ಹೇಳುತ್ತೆ: ಕೆಲವರು ರಥಬಲದಲ್ಲಿ, ಕೆಲವರು ಅಶ್ವಬಲದಲ್ಲಿ ಹೆಚ್ಚಳ ಪಡುತ್ತಾರೆ, ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಹಲ್ಲೆಲೂಯಾ. ಪ್ರಿಯರೇ, ಈ ವಾಕ್ಯದಲ್ಲಿ ನಾವು ನೋಡುವುದಾದರೆ ಎಷ್ಟೋ ಜನರು ತಮಗಿರುವಂಥ ಐಶ್ವರ್ಯದಲ್ಲಿ, ತಮಗಿರುವಂಥ ಜ್ಞಾನದಲ್ಲಿ, ತಮಗಿರುವಂಥ ಸಂಪತ್ತಿನಲ್ಲಿ, ತಮಗಿರುವಂಥ ದೇಹ ಬಲದಲ್ಲಿ, ಜ್ಞಾನದಲ್ಲಿ ಅವರು ಕೆಲವು ವೇಳೆ ಹೆಚ್ಚಳ ಪಡುವುದನ್ನು ನಾವು ನೋಡ್ತೇವೆ. ಈ ರೀತಿಯಾಗಿ ಹೆಚ್ಚಳ ಪಡುತ್ತಾರೆ. ಆದರೆ ಅವರ ಒಂದು ಹೆಚ್ಚಳ ಅದು ಒಂದಲ್ಲ ಒಂದು ದಿನ ಅದು ಸೋಲಿನ ಕಡೆ ನಡೆಸುವುದನ್ನ ನಾವು ನೋಡ್ತೇವೆ. ಯಾಕೆಂದ್ರೆ ಅವರು ಅವರ ಬಲವನ್ನೆಲ್ಲ ದೇವರ ಮೇಲೆ ಇಡದೆ, ಅವರಿಗಿರುವಂಥ ಸಂಪತ್ತಾಗಿರ್ಬೋದು, ಐಶ್ವರ್ಯ ಆಗಿರ್ಬೋದು, ಜ್ಞಾನ ಆಗಿರ್ಬೋದು, ದೇಹದ ಬಲ ಆಗಿರ್ಬೋದು, ಯಾವುದೇ ಆಗಿರಲಿ ಅದೆಲ್ಲ ದೇವರು ಕೊಟ್ಟಿದ್ದಾರೆ ಎಂಬುದನ್ನು ಮರೆತು ದೇವರಲ್ಲಿ ನಂಬಿಕೆ ಇಡದೆ, ದೇವರನ್ನ ಪ್ರಾರ್ಥನೆ ಮಾಡದೆ, ಅವ್ರಿಗಿರುವಂಥ ಈ ಕಾರ್ಯಗಳಲ್ಲಿ, ಲೋಕದ ಕಾರ್ಯಗಳಲ್ಲಿ ಅವರು ಹೆಚ್ಚಳ ಪಟ್ಟು ದೇವರನ್ನ ಮರೀತಾರೆ. ಕೊನೆಗೆ ಸೋಲನ್ನ ಅನುಭವಿಸುವುದನ್ನು ನಾವು ನೋಡ್ತೇವೆ. ಆದರೆ ನಾವಾದರೂ ನಮ್ಮ ದೇವರಾದ ಯೆಹೋವನಲ್ಲಿಯೇ. ಹಲ್ಲೆಲೂಯಾ. ನೋಡ್ರಿ, ನಾವು ಯಾರ ಮೇಲೆ ಭರವಸೆ ಇಡಬೇಕು? ದೇವರ ಮೇಲೆ ಭರವಸೆ ಇಡಬೇಕು. ಆತನ ಮೇಲೆ ಆತುಕೊಳ್ಳಬೇಕು. ನಮ್ಮ ಐಶ್ವರ್ಯದ ಮೇಲಲ್ಲ, ನಮಗಿರುವಂಥ ಸಂಪತ್ತಿನ ಮೇಲೆ ಅಲ್ಲ, ನಮಗಿರುವಂಥ ಜ್ಞಾನದ ಮೇಲೆ ಅಲ್ಲ, ನಮಗಿರುವಂಥ ಯಾವುದೇ ಒಂದು ಕಾರ್ಯದ ನಿಮಿತ್ತ ಅಲ್ಲ. ಕೆಲವೊಂದು ಸಾರಿ ನಮ್ಮ ಜೊತೆ ಇರುವಂಥ ಯಾರೇ ಆಗಿರಲಿ, ಅವರು ನಮ್ಮ ಜೊತೆ ಹೇಳ್ತೇವೆ, ಇವರು ನನಗಿರೋದಾದ್ರೆ ನಾನು ಏನಕ್ಕೆ ಭಯ ಪಡ್ತೇನೆ, ಯಾರನ್ನ ಬೇಕಾದ್ರೂ ನಾನು ಸೋಲಿಸಬಹುದು ಎಂಬುದಾಗಿ. ಈ ಲೋಕದಲ್ಲಿ ನಾವು ನೋಡೋದಾದ್ರೆ ಎಷ್ಟೋ ಜನರು ಈ ರೀತಿಯಾಗಿ ಒಂದು ಮನುಷ್ಯನ ಬಲವನ್ನ ಆತುಕೊಂಡು ಕೆಳಮಟ್ಟದಲ್ಲಿರುವಂಥ ಬಡವರನ್ನ, ಕೆಳಮಟ್ಟದಲ್ಲಿರುವಂಥ ಜನರನ್ನ ಕೀಳಾಗಿ ನೋಡುವಂಥದ್ದು, ಇನ್ನೊಬ್ಬ ವ್ಯಕ್ತಿಗಳನ್ನ ಕೀಳಾಗಿ ನೋಡುವಂಥದ್ದು, ಅವರನ್ನ ಕೆಟ್ಟದಾಗಿ ಮಾತನಾಡುವಂಥದ್ದು, ಅವರನ್ನ ನೋವುಪಡಿಸುವಂಥದ್ದು, ಅವರಿಗಿರುವ ಸೊತ್ತನ್ನ, ಸಂಪತ್ತನ್ನ ಮೋಸ ಮಾಡಿ ಇವರು ತೆಗೆದುಕೊಳ್ಳುವಂಥದ್ದು. ಈ ರೀತಿಯಾಗಿ ನಾವು ನೋಡ್ತೇವೆ. ಯಾವುದೋ ಒಬ್ಬ ಮನುಷ್ಯನು ಯಥಾರ್ಥವಾಗಿ ನೀತಿವಂತನಾಗಿ ಜೀವಿಸ್ತಾ ಇದ್ದಾನೆ ಅಂತ ನಾವು ನೋಡುವಾಗ ಅವನಿಗಿರುವ ಸೊತ್ತನ್ನ ಇವನು ಕದ್ದುಕೊಳ್ಳುವುದನ್ನ, ಇವನು ಮೋಸ ಮಾಡಿ ಪಡೆದುಕೊಳ್ಳುವುದನ್ನ ನಾವು ನೋಡ್ತೇವೆ. ಈ ರೀತಿಯಾಗಿ ಅವರಿಗಿರುವಂಥ ಈ ಕುತಂತ್ರಗಳನ್ನು ಉಪಯೋಗಿಸಿಕೊಂಡು ಇನ್ನೊಬ್ಬ ವ್ಯಕ್ತಿಗಳನ್ನ, ಮುಂದೆ ಇರುವಂಥ ಸಾಧು ಜನರನ್ನ ಅವರು ಮೋಸ ಮಾಡುವುದನ್ನು ನಾವು ನೋಡ್ತೇವೆ. ಆದರೆ ಮೋಸವಾಗಿ ಕದ್ದುಕೊಂಡಂಥದ್ದೇ ಆಗಿರ್ಬೋದು, ಮೋಸವಾಗಿ ಪಡೆದುಕೊಂಡಂಥದ್ದೇ ಆಗಿರ್ಬೋದು, ಅದು ಯಾವತ್ತೇ ಆಗಲಿ ಶಾಶ್ವತವಾಗಿ ಅದು ನಿಲ್ಲುವುದೇ ಇಲ್ಲ. ಅದು ಒಂದು ಶಾಪವನ್ನು ತೆಗೆದುಕೊಂಡು ಬಂದು ತಮಗೂ ತಮ್ಮ ಮಕ್ಕಳ ಮೇಲೆ, ಅವರ ಜೀವಿತಗಳ ಮೇಲೆ ಶಾಪವನ್ನು ಬರಮಾಡಿಕೊಳ್ಳೋದನ್ನು ನಾವು ನೋಡ್ತೇವೆ. ಆದ್ದರಿಂದ ದೇವರ ವಾಕ್ಯ ನಮಗೆ ಹೇಳ್ತಾ ಇರುವಂಥದ್ದು, ಯಾವುದನ್ನು ನಾವು ಆಶ್ರಯ ಮಾಡಬೇಕಂದ್ರೆ ದೇವರನ್ನು ನಾವು ಆಶ್ರಯ ಮಾಡಬೇಕು. ದೇವರಲ್ಲಿ ನಮ್ಮ ಬಲವಿಡಬೇಕು, ದೇವರಲ್ಲಿ ನಮ್ಮ ನಂಬಿಕೆಯನ್ನು ಇಡಬೇಕು. ಮನುಷ್ಯರ ಮೇಲೆ ಅಲ್ಲ, ನಮಗಿರುವಂಥ ಯಾವುದೇ ಒಂದು ಹಣದ ಮೇಲೆ ಅಲ್ಲ, ಐಶ್ವರ್ಯದ ಮೇಲೆ ಅಲ್ಲ, ನಮ್ಮ ಮಕ್ಕಳ ಮೇಲೆ ಅಲ್ಲ, ನಮಗಿರುವಂಥ ಯಾವುದೇ ಒಂದು ವ್ಯಕ್ತಿಗಳ ಮೇಲೆ ಅಲ್ಲ. ಆದರೆ ನಮ್ಮ ಒಂದು ನಂಬಿಕೆ ದೇವರ ಮೇಲೆ ಇರಬೇಕು. ಪ್ರಿಯರೇ, ನೋಡ್ರಿ 8ನೇ ವಚನ ಹೇಳುತ್ತೆ, ಅವರು ಬಿದ್ದು ಹೋಗಿದ್ದಾರೆ, ನಾವಾದರೂ ಎದ್ದು ನಿಂತಿದ್ದೇವೆ. ಯಾರು ಬಿದ್ದು ಹೋಗಿದ್ದಾರೆ? ಯಾರು ತಮ್ಮ ಸ್ವಂತ ಬಲದ ಮೇಲೆ, ತಮಗಿರುವುದರ ಮೇಲೆ ನಂಬಿಕೆ ಇಟ್ಟು ಹೆಚ್ಚಳ ಪಟ್ಟಿದ್ದಾರೋ ಅವರೆಲ್ಲ ಏನಾಗಿದ್ದಾರಂತೆ? ಬಿದ್ದು ಹೋಗಿದ್ದಾರೆ. ಆದರೆ ನಾವಾದರೂ ಅಂದ್ರೆ ಯಾರು? ದೇವರ ಮೇಲೆ, ಯೇಸು ಸ್ವಾಮಿಯ ಮೇಲೆ, ನಜರೇತಿನ ಯೇಸುವಿನ ಮೇಲೆ ನಂಬಿಕೆ ಇಟ್ಟ ನಾವಾದ್ರೂ ಏನಂತೆ? ಎದ್ದು ನಿಂತಿದ್ದೇವೆ. ಹಲ್ಲೆಲೂಯಾ. ಯೆಹೋವನೇ ನಮ್ಮ ಅರಸನಿಗೆ ಜಯವನ್ನುಂಟು ಮಾಡು. ನಾವು ಮೊರೆ ಇಡುವಾಗ ಸದುತ್ತರವನ್ನು ದಯಪಾಲಿಸು. ಈ ದಿನಮಾನಗಳಲ್ಲಿ ಒಂದು ವೇಳೆ ನಮ್ಮನ್ನು ನಾವು ಪರೀಕ್ಷೆ ಮಾಡಿಕೊಳ್ಳೋಣ. ನಮ್ಮ ಒಂದು ನಂಬಿಕೆ ಯಾರ ಮೇಲೆ ಇದೆ? ನಮ್ಮ ಒಂದು ನಿರೀಕ್ಷೆ ಯಾರ ಮೇಲೆ ಇದೆ? ನಮ್ಮ ಒಂದು ಭರವಸೆ ಯಾರ ಮೇಲೆ ಇದೆ?
ನಮಗಿರುವಂಥ ಹಣದ ಮೇಲೆ ಇದೆಯಾ? ಹಣ ಇದೆ ನನ್ನ ಹತ್ರ, ಹಣ ಇದ್ರೆ ಸಾಕು, ನಾನು ಏನು ಬೇಕಾದರೂ ಮಾಡ್ಬೋದು, ಏನು ಬೇಕಾದರೂ ತಗೋಬೋದು, ಏನು ಬೇಕಾದರೂ ಕಾರ್ಯಗಳು ಮಾಡ್ಬೋದು ಅಂತ ನೀವು ಅನ್ಕೊಂಡಿದ್ದೀರಾ? ಹಣವು ರೆಕ್ಕೆಗಳನ್ನು ಕಟ್ಟಿಕೊಂಡಿದೆ. ಅದು ಈಗ ಒಬ್ಬ ಮನುಷ್ಯನ ಕೈ ಹತ್ರ ಇದ್ರೆ ಇನ್ನು ಸ್ವಲ್ಪ ಸಮಯಕ್ಕೆ ಅದು ಯಾರ ಕೈ ಸೇರುತ್ತೋ ಗೊತ್ತಿಲ್ಲ ಪ್ರಿಯರೇ. ಆದರೆ ನಮ್ಮ ನಂಬಿಕೆ, ನಿರೀಕ್ಷೆ ಎಲ್ಲವೂ ಆ ದೇವರ ಮೇಲೆ ಇರಬೇಕು, ಆ ಯೇಸುವಿನ ಮೇಲೆ ಇರಬೇಕು. ನಾವು ಯಾವಾಗ ದೇವರಿಗೆ ಪ್ರಥಮ ಸ್ಥಾನ ಕೊಡ್ತೇವೋ ಆವಾಗ ಖಂಡಿತವಾಗಿಯೂ ನಾವು ಮಾಡುವ ಪ್ರತಿ ಕಾರ್ಯಗಳಲ್ಲಿ ಆತನು ನಮಗೆ ಜಯವನ್ನು ಕೊಡುವ ದೇವರಾಗಿದ್ದಾನೆ. ಹಾಲೆಲೂಯ. ಕೊನೆಯದಾಗಿ ನಾವು ಪ್ರಾರ್ಥನೆ ಮಾಡಿ ಮುಕ್ತಾಯ ಮಾಡಿಕೊಳ್ಳೋಣ. ಪರಿಶುದ್ಧನಾದ ದೇವರೇ, ಅಪ್ಪ ನಿಮಗೆ ಸ್ತೋತ್ರವಾಗಲಿ ದೇವರೇ. ಅಪ್ಪ ಈ ದಿನಮಾನಗಳಲ್ಲಿ ದೇವರೇ ಅಪ್ಪ ನಾವು ಪ್ರಾರ್ಥನೆ ಮಾಡ್ತಿದ್ದೇವೆ ಅಪ್ಪ. ನಾವು ಕರ್ತನೆ ಯಾವುದಕ್ಕೆ ದೇವರೇ ಆತುರದಿಂದ ದೇವರೇ ಅಪ್ಪ ಯಾವುದನ್ನು ನಾವು ಬಲವಾಗಿ ನಂಬಿದ್ದೇವೆ, ಒಂದು ವೇಳೆ ನಮ್ಮ ಹಣವನ್ನು, ನಮ್ಮ ಐಶ್ವರ್ಯವನ್ನು ಅಪ್ಪ ದೇವರೇ, ನಮಗಿರುವಂಥ ಬಲವನ್ನು, ದೇಹ ಬಲವನ್ನು, ಕೆಲವರು ಅಪ್ಪ ದೇವರೇ ಸೌಂದರ್ಯದಲ್ಲಿ ನಂಬಿಕೆ ಇಟ್ಟು, ಇನ್ನೂ ಕೆಲವರು ಸ್ವಾಮಿ ದೇವರೇ ಮಕ್ಕಳ ಮೇಲೆ, ಹೀಗೆ ಮನುಷ್ಯರ ಮೇಲೆ ದೇವರೇ ಇವರೇ ನಮಗೆಲ್ಲ ಎಂಬುದಾಗಿ, ಇದಿದ್ರೆ ಸಾಕು ನಾವು ಜೀವಿತವನ್ನು ಜೀವಿಸಬಹುದು, ಗೆಲ್ಲಬಹುದು ಎಂಬುದಾಗಿ ಎಷ್ಟೋ ಜನ ಅಂದುಕೊಂಡು ಕೊನೆಗೆ ಏನೂ ಇಲ್ಲದ ಪರಿಸ್ಥಿತಿಯಲ್ಲಿ, ಎಲ್ಲವನ್ನ ಕಳೆದುಕೊಂಡಂಥ ಪರಿಸ್ಥಿತಿಯಲ್ಲಿ, ಸೋತು ಹೋದಂಥ ಪರಿಸ್ಥಿತಿಗಳಲ್ಲಿ ಇರುವುದನ್ನು ನಾವು ನೋಡ್ತಾ ಇದ್ದೇವೆ. ಈ ದಿನಮಾನಗಳಲ್ಲಿ ಪ್ರಾರ್ಥನೆಯಲ್ಲಿ ಯಾರೆಲ್ಲ ಜಾಯ್ನ್ ಆಗಿದ್ದಾರೆ ಸ್ವಾಮಿ ದೇವರೇ, ಒಂದು ವೇಳೆ ಅವರು ಹಾದು ಹೋಗುವಂಥ ಪರಿಸ್ಥಿತಿ ಇದೆಯೇನೋ ದೇವರೇ ಅಪ್ಪ, ನನಗೆ ಗೊತ್ತಿಲ್ಲ ದೇವರೇ, ಆದರೆ ಎಲ್ಲವನ್ನ ಬಲ್ಲ ಅದನ್ನು ನೀನಾಗಿದೆಯಾ ಸ್ವಾಮಿ. ಅವರ ಪರಿಸ್ಥಿತಿಗಳನ್ನು ಬದಲಾಯಿಸು ದೇವರೇ. ಇನ್ನು ಮೇಲೆ ದೇವರೇ ಎಲ್ಲ ನಿರೀಕ್ಷೆಯು, ನಂಬಿಕೆಯು, ಭರವಸೆಯು ನಿನ್ನ ಮೇಲೆ ಇಟ್ಟು ಜೀವಿಸುವಂಥ ಕೃಪೆ ನಿನ್ನ ಅನುಗ್ರಹ ಮಾಡಿ ದೇವ. ನೀವು ಹಾಗೆ ಮಾಡಿರುವುದಕ್ಕಾಗಿ ಸ್ತೋತ್ರ. ನಜರೇತಿನ ಯೇಸುವಿನ ನಿನ್ನ ಅಧಿಕಾರವುಳ್ಳ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆಯೇ, ಆಮೆನ್. ಪ್ರೈಸ್ ದಿ ಲಾರ್ಡ್. ಪ್ರಿಯರೇ, ಒಂದು ವಾಕ್ಯ ಸಂದೇಶವು ಇತರರಿಗೂ ತಲುಪುವ ಹಾಗೆ ಇದನ್ನು ಲೈಕ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ ಆ್ಯಂಡ್ ಶೇರ್ ಮಾಡಿರಿ. ಥ್ಯಾಂಕ್ ಯು ಅಂಡ್ ಪ್ರೈಸ್ ದಿ ಲಾರ್ಡ್.